ಪ್ರಿಯ ವೀಕ್ಷಕರೇ ನಮಸ್ಕಾರ. ಉತ್ತರ ಕನ್ನಡ ಎಂದರೆ ವೈವಿಧ್ಯತೆಗೆ ಹೆಸರುವಾಸಿ. ಇಂದು ನಾವು ಪರಿಚಯ ಮಾಡಿಕೊಡ್ತಾ ಇರೋ ವ್ಯಕ್ತಿ ಕೂಡ ಅದೇ ರೀತಿ ವಿಶೇಷ ವ್ಯಕ್ತಿತ್ವ ಹೊಂದಿದವರು. ಇವರು ಮಂಜಣ್ಣ ಎಂದೇ ಹೆಸರುವಾಸಿ. ಇವರು ಪಾರಂಪರಿಕ ನಾಟಿ ಔಷಧಿ ಕೊಡುವುದರ ಮೂಲಕ ತಮ್ಮದೇ ಆದ ಖ್ಯಾತಿಯನ್ನ ಗಳಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಚಿತ್ರಕಲೆ ಮತ್ತು ಕರಕುಶಲತೆಯನ್ನ ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಕೃಷಿ ಕುಟುಂಬದಲ್ಲಿ ಜನಿಸಿದವರು, ಜೊತೆಗೆ ಕೃಷಿಕರು ಹೌದು. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಹುಡ್ಲು ಮನೆಯವರು. 67ರ ಪ್ರಾಯದ ಮಂಜಣ್ಣ ಕೃಷಿ ಬದುಕಿನ ಜೊತೆಗೆ ಕಲಾ ಪ್ರತಿಭೆಯನ್ನು ಸೂಕ್ತ ರೀತಿಯಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಬೇರು ಬದುಕು ಆಕಾರ ಬಳಗ ಸಂಘಟನೆಗಳನ್ನು ಆರಂಭಿಸಿ ಸಮಾನ ಹವ್ಯಾಸಿ ಕಲಾವಿದರೊಂದಿಗೆ ಅನೇಕ ಕಡೆಗಳಲ್ಲಿ ಕರಕುಶಲ ವಸ್ತು ಪ್ರದರ್ಶನವನ್ನ ನಡೆಸಿಕೊಟ್ಟಿದ್ದಾರೆ. ಬೇರುಗಳಲ್ಲಿ ಕಲಾಕೃತಿ ರಚಿಸುವ ಇವರ ಪ್ರತಿಭೆ ನಿಜಕ್ಕೂ ವಿಶೇಷ. ಪಾರಂಪರಿಕ ವೈದ್ಯ ವಿದ್ಯೆಯಲ್ಲಿಯೂ ಸಾವಿರಾರು ರೋಗಿಗಳಿಗೆ ಸೂಕ್ತ ಔಷಧ ನೀಡಿದ್ದಾರೆ. ಇವರಿಗೆ ಅನೇಕ ಸಂಘಗಳು ಪ್ರಶಸ್ತಿ ನೀಡಿ ಗೌರವಿಸಿವೆ. ಆರ್ಯಭಟ ಪ್ರಶಸ್ತಿ, ಕಲಾಶ್ರೀ ರಾಜ್ಯ ಪ್ರಶಸ್ತಿ, ಶಂಕರಾಚಾರ್ಯ ಪ್ರಶಸ್ತಿ, ಹೀಗೆ ಇನ್ನೂ ಮುಂತಾದ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳು ದೊರೆತಿವೆ. ಮಂಜಣ್ಣ ಅವರ ಕುರಿತಾದ ಇನ್ನಷ್ಟು ಮಾಹಿತಿಯನ್ನ ಇವರ ಮೂಲಕವೇ ತಿಳಿದುಕೊಳ್ಳೋಣ ಬನ್ನಿ. ಬಹುತೇಕ ನಮ್ಮಲ್ಲಿ ಎಲ್ಲ ವನಸ್ಪತಿ ಔಷಧಿಯಲ್ಲಿ ಬರುತ್ತೆ. ಇದು ಒಂದು ಔಷಧಿಯ ಸಸ್ಯ. ಇದು ಗಣಪತಿಗೆ ಶ್ರೇಷ್ಠವಾದ ಹೋಗು ಶಶಾಂಕ ಪುಷ್ಪ ಅಂತ ಇದು ಹೆಸರು. ಶಶಾಂಕ ಪುಷ್ಪ ಇದು ಮಹಿಳೆಯರ ಕಾಯಿಲೆಗೆ ದಿವ್ಯವಾದ ಔಷಧ. ಶಶಾಂಕ ಪುಷ್ಪ ಇದು ಮಿಂಟೋ ಗಿಡ. ಇದರ ಎಲೆಯನ್ನು ನಾವು ಕಷಾಯ ರೂಪದಲ್ಲಿ ಅಥವಾ ಎಲೆಯನ್ನು ಹಾಗೆ ಜಗಿದ್ರು ಇಲ್ಲಿಂದ ಗಂಟಲಿನ ಇಲ್ಲಿಂದ ಯಾವುದೇ ಒಂದು ಇನ್ಫೆಕ್ಷನ್ ಆದರೂ ಗುಣವಾಗುತ್ತೆ. ಇಲ್ಲಿಂದ ಇಲ್ಲಿ ಯಾವುದೇ ಒಂದು ಇನ್ಫೆಕ್ಷನ್ ಬಾಯಿ ಅಗ್ರದ ಇರಲಿ, ಬಾಯಿ ದುರ್ವಾಸನೆ ಇರಲಿ, ಅಥವಾ ಗಂಟಲ ಕೆರೆತ ಇರಲಿ, ಅಥವಾ ಕೆಮ್ಮು ಇರಲಿ, ಅಥವಾ ಕಫ ಇರಲಿ, ಎಲ್ಲದೂ ಧ್ವನಿ ಸಮಸ್ಯೆಗೂ ಪರಿಹಾರ. ಇಲ್ಲಿಗ ನನ್ನ ಒಂದು 150 ಜಾತಿಯ ಗಿಡವನ್ನು ನಾನು ನಮ್ಮ ಬೆಟ್ಟದಲ್ಲಿ ನೆಟ್ಟಿದ್ದೆ. ಈಗ ಇಲ್ಲೇ ಹೋಗಿ ಬರ್ಬೋದು. ಇದು ನೋಡಿ ಶೀತ ಅಶೋಕ ಅಂತ, ಬೆಳೆ ಅಶೋಕ. ಇದರಲ್ಲಿ ಬೆಳೆ ಹೂಗಾಗುತ್ತೆ. ಇದು ಶೀತ ಅಶೋಕ, ಬೆಳೆ ಚೆಂಡು ಹೂಗಾಗುತ್ತೆ. ಅದು ಮಹಿಳೆಯರ ಕಾಯಿಲೆಗೂ ದಿವ್ಯವಾದ ಔಷಧ. ಇದರಲ್ಲಿ ಕೆಂಪು ಜಾತಿ ಇದೆ, ಅದು ಕೆಂಪು ಜಾತಿ. ಇದು ರಸ್ತಾಳ ಪುಷ್ಪ ಅಂತ. ಇದು ದನಗಳಿಗೆ ದಿವ್ಯವಾದ ಔಷಧ. ದನಗಳಿಗೆ ಗಾಯ ಮಾಡಿ ಅದರಲ್ಲಿ ಹುಳ ಆಗುತ್ತೆ. ಇದನ್ನು ಜಜ್ಜಿ ಆ ಗಾಯಕ್ಕೆ ಹಾಕಿದ್ರೆ ಆ ಗಾಯ ಕಮ್ಮಿ ಆಗುತ್ತೆ. ನಮ್ಮಲ್ಲಿ ಪ್ರತಿಯೊಂದು ಗಿಡವೂ ಔಷಧಿ ರೂಪ ಬರುತ್ತೆ. ಮಾವು ಉದಾಹರಣೆಗೆ ಮಾವು ಪ್ರತಿಯೊಂದಕ್ಕೂ ಔಷಧಿ. ಮದುವೆ ಮಂಗಲ ಕಾರ್ಯದಲ್ಲಿ ಮಾವಿನ ತೋರಣ ಇಲ್ಲದೆ ಮಂಗಲ ಕಾರ್ಯವಾಗೋದು. ಅದು ಯಾಕೆ ಮಾಡ್ತಾರೆ? ಒಳಗೆ ನಿರೋಧಕವನ್ನು ತಡೆಗಟ್ಟುತ್ತಾರೆ. ಹೊರಗಿನ ರೋಗವನ್ನು ಮನೆಯ ಒಳಗೆ ಅಥವಾ ನಮ್ಮ ಶರೀರಕ್ಕೆ ಬರೆದಂಗೆ ರೋಗ ನಿರೋಧಕ ಶಕ್ತಿ ಮಾವಿನಲ್ಲಿದೆ. ಮಾವಿನ ಎಲೆಯಿಂದ ಸಕ್ಕರೆ ಕಾಯಿಲೆಗೆ ದಿವ್ಯವಾದ ಔಷಧ. ಮಾವಿನ ಎಲೆ ಚಿಗುರು, ದೀಪದ ಕುಡಿ, ಅದು ಚರ್ಮ ರೋಗಕ್ಕೆ ದಿವ್ಯವಾದ ಔಷಧ. ಸೋಮವಾರದ ಗಿಡ, ದಿಪ್ಪಳ ದಿವಿಗೆ ಗಿಡ ಭಾಳಿದೆ. ದಿಪ್ಪಳ ದಿವಿ ಗಿಡ ಅಂತ ನಮ್ಮಲ್ಲಿ ದೀಪಾವಳಿ ಹಬ್ಬದಲ್ಲಿ ಅಂಡಿಗೆ ಪಿಂಡಿಗೆ ಅಥವಾ ಕೋಲಾಟದವರು ಅವರಿಗೆ ಆ ಕೋಲು ಇರಲಿಕ್ಕೆ ಬೇಕು. ಹಾಗಾಗಿ ಭಾಳ ಇಲ್ಲೇ ಪ್ರತಿಯೊಂದು ವನಸ್ಪತಿಯ ಸಸ್ಯ. ಇದು ನಿಜವಾಗೂ ತುಳಸಿ ಎಲ್ಲದಕ್ಕೂ ಬರುತ್ತೆ. ಆಯುರ್ವೇದ ನಮ್ಮ ನಾಟಿ ವೈದ್ಯದಲ್ಲಿ ತುಳಸಿ ಇಲ್ಲದೆ ಔಷಧಿನೇ ಇಲ್ಲ. ಬೆಳಗಾಗಿದ್ದ ಸುಮಂಗಲಿಯರಿಗೆ ಅದು ನೋಡದೆ ಪೂಜೆ ಮಾಡೇ ಒಳಗೆ ಹೋಗೋದು. ಅದು ಔಷಧಿ ಒಂದು ವಸ್ತು, ವಿಷ್ಣು ಸ್ವರೂಪಿ. ಅದರಲ್ಲಿ ವಿಷ್ಣು ಇರ್ತಾನೆ ಅಂತ ನಮ್ಮಲ್ಲಿ ಪ್ರತಿ. ಗಿಡವನ್ನು ಬಳ್ಳಿಯನ್ನು ಬೆಳೆಸಿದ್ದಾರೆ. ಭಾಳ ಔಷಧಿಯ ಗುಣ ಹೊಂದಿರುವಂಥದ್ದು. ಈ ಬೆಳ್ಳುಳ್ಳಿ ಯಾವ ರೋಗಕ್ಕೆ ಔಷಧಿಯೋ ಈ ಎಲೆಯಿಂದಲೂ ಕೂಡ ಅದೇ ಔಷಧ ಮಾಡಬಹುದು. ಮತ್ತು ಇದನ್ನು ಬಾಯಿಗೆ ಹಾಕಿದರೆ ಇದು ನಾವು ಬೆಳ್ಳುಳ್ಳಿ ಎಸೆಗಳನ್ನು ಬಾಯಿಗೆ ಹಾಕಿದಷ್ಟೇ ರುಚಿಯನ್ನು ಕೊಡ್ತದೆ ಮತ್ತು ಅಷ್ಟೇ ಪರಿಮಳ ಸುವಾಸನೆಯನ್ನು ನೀಡ್ತಾ ಇದೆ. ಇದು ಇಲ್ಲೇ ಆ ಬಳ್ಳಿಯನ್ನು ಬೆಳೆಸಿದ್ದಾರೆ. ಆ ಬಳ್ಳಿಯನ್ನು ಸ್ವಲ್ಪ ತೋರಿಸ್ತಾರೆ. ಇದು ನಾನು ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಸಂದು ನೋವಿಗೆ ಇದು ಒಂದೇ ಅಲ್ಲ, ಬೇರೆ ಬೇರೆ ಹಾಕಿ ಕೊಡುತ್ತೇವೆ. ಇದರ ಎಣ್ಣೆಯನ್ನು ಮಾಡಿ ಸಂದು ನೋವಿಗೆ ಇದರ ಎಣ್ಣೆಯನ್ನು ಗಿಡ ಇದರ ಹಗಣವನ್ನು ನಾವು ಚರ್ಮ ರೋಗಕ್ಕೂ ಉಪಯೋಗಿಸ್ತೇವೆ. ಈ ಥರ ಹಗಣ ಬರುತ್ತಲ್ಲ, ಹೊಟ್ಟು ನಮ್ಮಲ್ಲಿ ಆಗ್ತದೆ. ಅದಕ್ಕೆ ಈ ಥರ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಈ ಥರ ಈ ಹಗಣವನ್ನು ಹೀಗೆ ಹತ್ತಾ ಇದ್ದರೆ ಹೊಟ್ಟು ವೃತ್ತಿ ಹೋಗುತ್ತೆ.
ಇದು ನೋಡಿ ನಮ್ಮಲ್ಲಿ ಅಡೇಮಣ್ಣಿ ಹೇಳ್ತಾರೆ. ಆಡೇಮಣ್ಣಿ ಇದರಲ್ಲಿ 3 ಜಾತಿ ಇದೆ. ಇದು ಮಹಿಳೆಯರ ಕಾಯಿಲೆಗೆ, ಆಮಶಂಕೆ, ಮೂಲವ್ಯಾಧಿ ಮತ್ತು ಈ ತಲೆ ಕೂದಲು ಉದುರುವಿಕೆ ಅಥವಾ ನಿದ್ರಾಹೀನತೆಗೆ ಪ್ರತಿಯೊಂದಕ್ಕೂ ದಿವ್ಯವಾದ ಔಷಧ ಅಡೇಮಣ್ಣಿ. ತಲೆ ಕೂದಲು ಬೆಳ್ಳಗಾಗುತ್ತಲ್ಲ, ಈಗ ಉದಾಹರಣೆಗೆ ಇವರೇ ಸಣ್ಣ ವಯಸ್ಸಿನವರು ತಲೆ ಕೂದಲು ಬೆಳ್ಳಗಾಗುತ್ತೆ. ಈಗ ಅಂಥವರಿಗೂ ಒಳ್ಳೆ ದಿವ್ಯವಾದ ಒಂದಿದೆ. ಇದನ್ನು ನುರಿದು ಗರಡ ಚಿಪ್ಪೆಯಲ್ಲಿ ನೀರು ಹಾಕಿ ಇಟ್ಕೊಂಡ್ರೆ ಒಂದು 2 ಅವರು ಇದಾಗುತ್ತೆ, ದೋಸೆಗೆ ಆಗುತ್ತೆ. ಅದನ್ನು ನಾವು ತಲೆ ಮೇಲೆ 45 ದಿವಸ ಇಟ್ಕೊಂಡು ಅವ್ರಿಗೆ ತಲೆ ಕೂದಲು ಪೂರ್ಣ ಬೆಳಗಾಗೋದು, ಕಪ್ಪಾಗುತ್ತೆ, ತಲೆ ಉದುರ್ಲಿಕ್ಕೂ ಉದುರು ಹೋಗುತ್ತೆ, ಮತ್ತು ನಿದ್ದೆನೂ ಸರಿಯಾಗಿ ಬರುತ್ತೆ. ತಾಳಾಳ ಅಂತ ಒಂದು ಸಸಿ ತಂದು ನೆಟ್ಟಿದ್ದಾರೆ. ಇದರಲ್ಲಿ 2-3 ನಮೂನೆ ಇದೆ. ಇದು ಯಾವ್ಯಾವ ರೋಗ ಅಂತ ಅವ್ರು ಹೇಳ್ತಾರೆ. ಇದೊಂದು ಸಸಿ ನೋಡಿ, ಇದು ನಮ್ಮಲ್ಲಿ ಕಾಕಪಟ್ಲ ಅಂತ ಹೇಳ್ತಾರೆ, ತೋಟದಲ್ಲೆಲ್ಲ ಬೆಳೀತದೆ, ಕಪ್ಪು ಹಣ್ಣಾಗ್ತದೆ. ಆದರೆ ಇದು ನೋಡಿ ಕೆಂಪು, ಇದು ಸ್ವಲ್ಪ ಇದರಲ್ಲಿ ಹಾಂ ಪ್ರಥಮ ಚಿಕಿತ್ಸೆಗೆ ಇದರದ್ದು ಈ ಗಿಡ ಭಾರಿ ಇದಾಗ್ತದೆ, ಪ್ರಭಾವಿ. ಸ್ವಲ್ಪ ಇದಕ್ಕೆ ಪ್ರಥಮ ಚಿಕಿತ್ಸೆ ಅಂತ ಮಾಡ್ತಾರಲ್ಲ, ಅದಕ್ಕೆ ಇದು ಬಹಳ ಒಳ್ಳೆಯದು. ಇದು ನಮ್ಮಲ್ಲಿ ಅಡಿಕೆ ಡಬ್ಬೆಯ ಒಂದು ಪ್ರಧಾನವಾಗಿ ಅಷ್ಟಪಟ್ಟಿ ಅಂತ ಮಾಡ್ತಾಯಿದ್ವಿ ನಾವು. ಅದರದ್ದು ಒಂದು ಇದು ನಮ್ಮಲ್ಲಿ ಇದೇ ಸ್ಥಳದಲ್ಲಿ ಬೇರು ಬದುಕೊಂದು ಕಾರ್ಯಕ್ರಮ ಮಾಡಿದ್ವಿ. ಅದು ಉದ್ಘಾಟನೆ, ಇದೇ ಕುದುರೆಯನ್ನು ಉದ್ಘಾಟನೆ ಮಾಡಿದ್ವಿ. ಅದು ಸವಿ ನೆನಪಿಗಾಗಿ ಇಟ್ಟುಕೊಂಡಿದ್ವಿ. ಇದು ಅಡಿಕೆಯ ಮರದ ಒಂದು ಪೇಪರ್ ವೇಟ್ ಹೇಳ್ತೀರಾ, ಏನು ಹೇಳ್ತೀರಾ ಅದರಲ್ಲಿ. ಇದು ಟಿಪಾಯಿ ಮರದ್ದೆ, ಇದು ಮರದ್ದೆ, ಇದು ಮರದ್ದೆ, ಇದು ಮರದ್ದೆ. ಇದು ನಮ್ಮಲ್ಲಿ ಭಾಳ ವರ್ಷ ಆಯಿತು. ಇದು ಮೆಣಸು ಕೊಯ್ಲಿಕ್ಕೆ ಮತ್ತು ಎಲೆ ಕೊಯ್ಲಿಕ್ಕೆ ಮಾಡುವಂಥ ಹಚ್ಚಿಗೆ. ಇದು ಶಮೆ ಬೀಜರಿಂದು. ಹಾಂ, ಇದು ಹೀಗೆ ಕಟ್ಟಿ ಎಣ್ಣೆ ಹತ್ತಿ ಹಾಂ ಈಗ ಬರ್ತದೆ ಎಲ್ಲ ಇದೆ. ಇದು 22 ವರ್ಷ ಆಗ್ತದೆ ಮಾಡಿ. ಬೇರಿನಲ್ಲಿ ಮೂಡಿದ ಒಂದು ಹಾವಿನ ಆಕೃತಿ. ಇದು ಮುಂಡುಕ ಹಾವು ಹೇಳ್ತೀರಾ ಅಥವಾ ಏನು ಹಾವು ಹೇಳ್ತೀರಾ ನೋಡಿ. ಟಿಪ್ಪು ಜಯಂತಿ ಮಾಡಬೇಕು ಮಾಡಬಾರ್ದು ಗಲಾಟೆ ಆಗಿತ್ತು, ಅದು ಸವಿ ನೆನಪು. ಇದು ಬೇರಿಂದೆ ಎಲ್ಲ ಇದೆ. ಇದಷ್ಟು ಮರ ನಮ್ಮಲ್ಲಿ ಮತ್ತಿ, ಹುಣಾಲು, ಹೊನ್ನೆ ಈ ಥರ ಬೇರಿಂದೆ ಎಲ್ಲ. ಹಾಂ, ಮುಂದೆಲ್ಲ ಹೀಗೆ ಕೂತ್ಕೊಳ್ತೇವೆ ನೋಡಿ, ಆರಾಮಾಸೇನ. ಪೂರ್ಣ ಅಡಿಕೆ ಇದೆ. ಕಲ್ಪನೆ ಇದು. ಈಗ ತಾನೇ ಕರು ಹಾಕಿದ ಒಂದು ಕರು. ಇದು ಬಾಳೆ ನಾರಿಂದು ನೋಡಿ, ಗಟ್ಟಿ ಎಷ್ಟು ಇದೆ. ಹಾಂ, ಇದು ಏನಕ್ಕೆ ಬಳಸಬಹುದು? ಯಾವುದಕ್ಕೂ ನಮ್ಮಲ್ಲಿ ಏನಾದ್ರು ದವಸ ಧಾನ್ಯ ಹಾಕಿ ಇಟ್ಕೊಳ್ಬೋದು. ಹಾಂ, ಕಾಳು ಬಟ್ಟಲು ಮಾಡ್ಬೋದು. ತಾಂಬೂಲ ಪ್ರಿಯರಿಗೆ ತಾಂಬೂಲ ಬಟ್ಟಲು. ಹಾಂ, ಗಟ್ಟಿ. ಇದು ಮಾಡಿ 15 ವರ್ಷ ಆಯಿತು. ಇದು ನಮ್ಮಲ್ಲಿ ನಾಗರದ ಒಂದು ಹೆಡೆ. ನಾಗ. ನಮಸ್ಕಾರ, ನಾನು ಮಂಜುನಾಥ ವೆಂಕಟರಮಣ ಕುಂಬ್ರಿ ಜಡ್ಡಿ, ಇಲ್ಲಿ ಹುಣಸೆಕೊಪ್ಪ ಪಂಚಾಯತ್ ಮೆಂಬರ್ ಇದ್ದೇನೆ. ಮಂಜುನಾಥ ಹೆಗಡೆಯವರು ನಮ್ಮ ಅಗದಿ ದೋಸ್ತರು. ಈ ಬೇರು, ನಾರು ಮತ್ತು ಮರದ ಹೊರಟೆ ಮರದ ಇದಿರ್ತದೆ ಹೊಟ್ಟೆ, ಅದನ್ನೆಲ್ಲ ಮಾಡಿ ಮರಗಳಿಗೂ ಜೀವವಿದೆ, ನಿರ್ಜೀವ ವಸ್ತುವನ್ನು ಸಹಿತವಾಗಿ ಜೀವವಿದೆ ಹೇಳುವಂಥದ್ದನ್ನು ಇವರು ಮಾಡಿ ತೋರಿಸ್ತಾ ಇದ್ದಾರೆ. ಅಂದರೆ ಒಬ್ಬರೇ ಏಕಾಂಗಿಯಾಗಿ, ಮತ್ತು ಯಾರ್ದು ಸಹಾಯ ಅದು ಇಲ್ಲದ್ದನೆಯ ಏಕಾಂಗಿಯಾಗಿ ಪ್ರತಿಯೊಂದು ಮನುಷ್ಯರದಿದೆ, ಹಾವಿದೆ, ಪ್ರಾಣಿಗಳಿದೆ, ಅದರ ಹುಡುಕಿ ತಂದು ಸ್ವಂತ ಮತ್ತು ಯಾರು ಸಹಾಯವನ್ನು ತಗೊಳ್ಳೋದೆಯ ಒಳ್ಳೆಯ ರೀತಿಯಲ್ಲಿ ನಿರ್ಜೀವ ವಸ್ತುಗಳಿಗೆ ಜೀವವನ್ನು ಅವರು ಕೊಡ್ತಾ ಇದ್ದಾರೆ. ಇದನ್ನು ನೋಡಿದರೆ ಜೀವ ಇದ್ದಂಗೆ ಕಾಣಿಸ್ತದೆ ಫೋಟೋದಲ್ಲಿ. ಅದ್ರ ಹೊರತಾಗಿ ಮೇಲಾಗ ಅವರು ಪಾರಂಪರಿಕ ವೈದ್ಯ ಇದಿದ್ದಾರೆ. ಬೆಂಗಳೂರು, ದಾವಣಗೆರೆ, ಧಾರವಾಡ ಎಲ್ಲಿಂದ ಬರ್ತಾರೆ. ಅದರಲ್ಲೂ ಅವರದ್ದು ಔಷಧಿ ಇದು ಅಂದರೆ ಇದು ಆಯುರ್ವೇದ ಇದು ಭಾಳ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಹಾಗಾಗಿ ಇದನ್ನು ನೋಡಿಕೊಂಡು ನಮ್ಮಲ್ಲೂ ಹಾಗೆ ಇವರಂತ್ರನ ಅಂದರೆ ತರಬೇತಿ ತಗೊಂಡು ಮಾಡಿ ಅಥವಾ ಹೇಗೆ ಅಂತ ಹೇಳಿದರೆ ಎಲ್ಲರ ಮನೆಯಲ್ಲಿ ಇದು ಇಟ್ಟರೆ ಈ ನಿರ್ಜೀವ ವಸ್ತುವನ್ನು ಸಹಿತವಾಗಿ ಜೀವವನ್ನಾಗಿ ಮಾಡುವಂಥ
ಶಕ್ತಿಯ ಇದರೊಂದು ತರಬೇತಿಯನ್ನು ಅವರು ಕೊಡ್ತಾರೆ. ಈಗ ಪಾಪ ಕೈಯಲ್ಲಿ ಆಗೋದಿಲ್ಲ, ಸ್ವಲ್ಪ ಅನಾರೋಗ್ಯ ವಯಸ್ಸು ಆಯಿತು, ಆದರೂ ಬಿಡದೇ ಅದರಿಂದ ಎಷ್ಟೋ ವರ್ಷಗಳಿಂದ ಕಾದ್ಕೊಂಡು ಬರ್ತಾ ಇದ್ದಾರೆ. ಜನರಿಗೆ ಬಹಳ ಅದರಿಂದ ಉಪಯೋಗ ಆಗಿದೆ ಅಂತ ನನ್ನ ಅನಿಸಿಕೆ. ನಾನು GS ಹೆಗಡೆ ಹಲಸರಿಗೆ ಶ್ರೀ ಮಂಜುನಾಥ್ ಹೆಗಡೆಯವರ ಸಂಬಂಧಿಕರು ಹೌದು. ನಾನು ನಿವೃತ್ತ RTO. ಇದನ್ನು ನಾನು ಸಣ್ಣ ವಯಸ್ಸಿಂದನೇ ನೋಡ್ತಾ ಇದ್ದೇನೆ. ಅವರಲ್ಲಿ ಕಲೆ ಜನ್ಮತಃ ಬಂದಿದೆ. ಇವರು ಮಾಡಿದಂಥ ಕಲೆ ಮತ್ತು ಪ್ರದರ್ಶನ ಭಾಳ ಖಾಸಗಿ ಸಂಸ್ಥೆಗಳು ಇವರನ್ನು ಗುರುತಿಸಿ ಸನ್ಮಾನಿಸಿದ್ದೇವೆ. ಆದರೆ ಅತಿ ಬೇಸರದ ಸಂಗತಿ ಅಂದರೆ ಸರ್ಕಾರದ ಗಮನಕ್ಕೆ ಇವರ ಒಂದು ಕಲಾ ಪ್ರತಿಭೆ ಗಮನಕ್ಕೆ ಬರದೇ ಹೋಗಿರೋದು ಭಾಳ ಬೇಸರದ ಸಂಗತಿ. ಸರ್ಕಾರ ಸಂಬಂಧಪಟ್ಟ ಇಲಾಖೆಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕಲೆಯನ್ನು ಗುರುತಿಸಿ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ನೀಡಿ ಇವ್ರನ್ನ ಗೌರವಿಸಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ. ಕಲೆ ಇದೊಂದು ನಮ್ಮ ಕರ್ನಾಟಕ ರಾಜ್ಯದ ಲಾಂಛನ ಕರ್ನಾಟಕ ರಾಜ್ಯದ ಲಾಂಛನ. ಗಂಡ ಬೇರುಂಡ ಪಕ್ಷಿಯಂತೆ ಹೋಲುವಂಥ ಒಂದು ಇದು ಮರದ ಬೇರು. ಇದು ನೋಡುಗರ ಅಭಿಪ್ರಾಯ, ನಿಮ್ಮ ಅವರವರ ತಲೆಯಲ್ಲಿ ಹೇಗೆ ಬರುತ್ತೆ ಅದು ಒಂದು ಸ್ಲೋಗನ್. ನನ್ನ ಇದರಲ್ಲಿ ಒಂದು ಮುಳ್ಳು ಹಂದಿ ಅಂತ ಅವರವರ ಅಭಿಪ್ರಾಯ ಅದು. ಇದು ಒಂದು ಸೊಕಾಗಿ ಒಂದು ಇದು ಮರದ್ದು. ಇದು ನನ್ನ ಲಾಸ್ಟ್ ಮಾಡಿದ ಒಂದು ಇದರ ಮಾಡಿದ ನಂತರ ನನಗೆ ಆರಾಮಿಲ್ಲ ಇತ್ತು. ಇದೇ ಲಾಸ್ಟ್. ಇದು ನವಿಲು. ಗಾಂಧಿ ಅಜ್ಜನ ಒಂದು ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಕೇಳಬೇಡ, ಕೆಟ್ಟದನ್ನು ನೋಡಬೇಡ ಒಂದು ಸ್ಲೋಗಿನ ಒಂದು ಭಂಗಿ. ಇದು ಮರದಲ್ಲಿ ಮಾಡಿದಂಥ ಮಾವಿನ ಹಣ್ಣಿನ ಆಕೃತಿ. ಇದಕ್ಕೂ ಮುತ್ತಲು ಇದ್ದಿತ್ತು, ಅದು ಎಲ್ಲೋ ಬಿದ್ದೋಗಿದೆ. ಇದು ನಾನೇ ಮಂಜಣ್ಣನ ಅಂತ ನಾನೇ ನೋಡಿ, ಬಚ್ಚು ಬಾಯಿ, ತಲೆ ಕೂಲಿಲ್ಲ ತಲೆ, ಕವಳ ಹಾಕಿದ ಬಾಯಿ, ಮೂಗು. ಹಾಂ ಪೇಪರ್ ವೇಟೇ ಹೌದು. ಇದು ನೋಡಿ, ಅಡಿಕೆ ಡಬ್ಬೆಯಿಂದ ಮಾಡಿರೋ ಒಂದು ಪಕ್ಷಿ. ನಮ್ಮಲ್ಲಿ ಹಿಂದೆ ಉಪ್ಪಿನಕಾಯಿ ಬಿಡಿಸುವಂಥ ಒಂದು ಸಾಧನ, ಉಪ್ಪಿನಕಾಯಿ. ಇದು ಒಂದು ಬೇರಿನಲ್ಲಿ ಹಾವು. ಯಾವ ಹಾವುಗಳು ನಿಮಗೆ ಬಿಟ್ಟಿದ್ದು, ನೋಡಿಗರಿಗೆ ಬಿಟ್ಟಿದ್ದು. ಇದು ಒಂದು ಸ್ಪ್ರಿಂಗು. ಹಾಂ, ಗರ್ಟೆಯಿಂದ ಮಾಡಿದ್ದು. ಇದು ಮಾನವನ ತಲೆಯ ಮಿದುಳು. ಈ ಮಾನವನ ತಲೆ ಒಳಗೆ ಏನೇನಿರುತ್ತೆ ಇದರಲ್ಲಿ ಇಷ್ಟಲ್ಲೇ ನನ್ನ ಕಲ್ಪನೆಯಲ್ಲಿ ಹೇಳಿದ್ದು. ನೋಡಿಗರಾಗ ಅದು ಏನೇನಿರುತ್ತೆ. ಇದು ಒಂದು ಬೇರಿನಲ್ಲಿ ಮೂಡಿದ ಆನೆಯ ಗಣಪತಿಯೇನೋ ಒಂದು ಆಕೃತಿ. ನಾನು ವನಸ್ಪತಿ ಔಷಧಿ ಕೊಡ್ತೇನೆ, ಅದನ್ನು ಒಂದು ಇದು ಒಂದು ಬೇರೆ, ಇದೊಂದು ಬೇರೆ, ಇದೊಂದು ಬೇರೆ, ಇದೊಂದು ಬೇರೆ, ಮೂರೂ ಬೇರೆ ಇದೆ. ನಾ ಕೊಡುವಂಥ ಔಷಧಿಯ ಬೇರಿನ ಒಂದು ಜೋಡಣೆ. ಇದು ಬೇರಿಂದ ಬರುವಂಥ ಗಣಪತಿನ ಆನೆನ ಏನೋ ಬೇರಿನಲ್ಲೇ ಮೂಡಿದ್ದೆ ಇದು. ಇದು ನಾನು ಕಿವುಡಮೂಕರ ಶಾಲೆ, ಬನವಾಸಿ ರಸ್ತೆ, ಅಲ್ಲಿ ಆ ಮಕ್ಕಳಿಗೆ ಕಲಿಸಿ ಕೊಡುವ ವಾರ ಹೋಗ್ತಿದ್ದೆ. ಆವಾಗ ಕಲಿಸಿದ್ದಂಥ ಒಂದು ಮಂಕರಿ. ಹಾಂ, ಇದು ಗರ್ಟದಲ್ಲಿ ಮಾಡಿದ್ದು. ಇದು ಒಂದು ಹಕ್ಕಿಯ ಭಂಗಿ, ಪೇಪರ್ ವೇಟ್. ಅಲ್ಲಿ ಜಡ್ಜಂಡಿಕ್ಕಳು ಆಲ್ಡರ್ ಹೇಳ್ತಾರೆ. ಆ ಥರದ ಒಂದು ಸುತ್ತಿಗೆ ಆಲ್ಡರ್ ನೋಡಿ. ತಗೊಂಡು ಬೇರಿನ ಯಾವುದೇ ಪಕ್ಷಿಯೋ ಏನೋ ಒಂದು, ಅವರವರ ನೋಡಿಗರ ಅವರವರ ಅಭಿಪ್ರಾಯ. ಇದು ಒಂದು ಪೆನ್ಸಿಲ್ ಇಡುವಂಥ ಒಂದು ಪೇಪರ್ ವೇಟು. ಹಾಂ, ಇದು ಬಿದಿರಿನಲ್ಲೇ ಮಾಡಿದ ಗಣಪತಿಯ ಒಂದು ಮಖದ ಚಿತ್ರ. ಇದು ಪೆನ್ನು ಅಥವಾ ಅದು ಪೇಪರ್ ವೇಟು ಬರುತ್ತೆ, ಪೆನ್ನು ಇದು ಇಡಲಿಕ್ಕೂ ಬರುತ್ತೆ. ಇದು ಮೊಸಳೆ, ನೀರು ಮೊಸಳೆ ಹೇಳ್ತೀವಿ ನಮ್ಮಲ್ಲಿ. ಹೀಗೆ ಒಂದು ಆಕೃತಿ ನೋಡಿ. ಇದು ಒಂದು ಆಕೃತಿ ನೋಡಿ.
ಪ್ರತ್ಯಕ್ಷವಾಗಿ ಮೂಡಿ ಬಂದಂತಹ ಹಾಂ ಗಣಪತಿ ಹೌದೌದು, ಬೇರಿನಲ್ಲಿ ಮೂಡಿದ್ದೇ ಇದು. ಅದನ್ನೇ ಇದು ಕಣ್ಣು ಮತ್ತು ಈ ಥರವನ್ನು ನಾವು ಮಾಡಿದ್ದಿಷ್ಟೇ, ಮತ್ತೇನಿಲ್ಲ. ಅದನ್ನೇ ಇದು ಹಾಗೆ ಅದು ಹಾಗೆ. ನಾವು ಗೊಬ್ಬರ ಹೊರಲಿಕ್ಕೆ ಬೆತ್ತದ ಚೂಳಿಯನ್ನು ಉಪಯೋಗಿಸ್ತೇವೆ. ಆ ಚೂಳಿಯನ್ನು ಅದು 2 ವರ್ಷ ಆದಮೇಲೆ ಹಾಳಾಗುತ್ತೆ. ಅದನ್ನು ನೀರಲ್ಲಿ ಹಾಕಿ ಈ ಥರ ಹಣದಲ್ಲ ಬೆಡ್ಡೆ ಲ್ಯಾಂಪನ್ನು ಮಾಡಲಿಕ್ಕೆ ಬರುತ್ತೆ ಅಂತ ಮಾಡಿದ್ದು. ಬಿಟ್ಟ ಚೂಳಿಯಿಂದ ತೆಂಗಿನ ಗಿಡ ಮರದ್ದು, ಇದು ತೆಂಗಿನ ಮರದ್ದು. ಅಂದರೆ ಮೇಲೆ ಅದು ಒಂದು ಬಂದಳಿಕೆಲ್ಲ ಈ ಥರ ಬರುತ್ತೆ, ಅದರದ್ದು ಇದು. ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ದೋಣಿ ಅಂದರೆ ನೋಡ್ತಾರೆ, ಆದರೆ ಸಣ್ಣ ಮನೇಲೇ ಇರುವಂಥ ಮಕ್ಕಳಿಗೆ ನೋಡಿದ್ರೆ ಅವರಿಗೆ ಒಂದು ದೋಣಿ ಗಣಪತಿ ನಾನೇ ಆರ್ಟ್ ಮಾಡಿದ್ದು. ನಮ್ಮಲ್ಲಿ ಒಬ್ಬರು ಬಂದಿದ್ದರು, ಈ ಥರ ಗಣಪತಿಯನ್ನು 100 ಮಾಡಿಕೊಡಿ ಅಂತಂದು. ಮಾಡಿಕೊಡ್ತೇನಪ್ಪ, ಆ ಥರದೆಲ್ಲ ಬೇಕು ಅಂತ. ಆ ಥರ ಬೇಕಾದ್ರೆ ನಾನು ಕೊಡ್ಲಿಕ್ಕೆ ಆಗೋಲ್ಲ, ಯಾಕೆಂದ್ರೆ ನಮ್ಗೆ ಸಿಗೋದೇ ಒಂದದು. ಈ ಥರ ಅಲ್ಲ, ನಾವು ಕೆಟ್ಟದಾದರೆ ಎಷ್ಟು ಮಾಡ್ಬೋದು. ಇದು ಒಂದು ಬೇರಿನಲ್ಲಿ ಒಂದು ಕಲಾತ್ಮಕ ಒಂದು ಕೌಶಲ್ಯ. ಇದು ಈ ಬೇರು ಹವ್ಯಾಸ ನನಗೆ ಬಹುತೇಕ 30-35 ವರ್ಷದಿಂದ ಶುರುವಾಗಿದೆ. ನನ್ನ ತಂದೆಯವರು ಮಾಡ್ತಿದ್ರು, ತಂದೆಯವರಿಂದ ನಾನು ಕಲಿತೆ. ಕಡೆಗೆ ಏನಾಯಿತು ಕಡೆ ನನಗೆ ವಿಷಮ ಜ್ವರ ಶುರುವಾಯಿತು. ಅದರಲ್ಲಿ 3 ತಿಂಗಳು 6 ತಿಂಗಳ ಈಗ ಡಾಕ್ಟ್ರು ರೆಸ್ಟ್ ತಗೊಳ್ಬೇಕಂತ. ಆವಾಗ ಸಣ್ಣ ಪುಟ್ಟ ಮಾಡ್ಕೊತಾರೆ, ಅದೇ ಹವ್ಯಾಸವಾಗಿ ಬೆಳೆತು. ಹವ್ಯಾಸವಾಗಿ ಬೆಳೆದು ನನ್ನಂತೆ ಒಂದು 15-20 ಜನ ಇದ್ದರು. ಅವ್ರನ್ನೆಲ್ಲ ಕರ್ಕೊಂಡು ನಮ್ಮಲ್ಲಿ ಒಂದು ಬೇರು ಬದುಕೊಂದು ಕಾರ್ಯಕ್ರಮ ಮಾಡಿ 150 ಜನರು ಒಟ್ಟುಗೂಡಿಸಿ ಅವರಿಗೊಂದು ಐಡೆಂಟಿ ಕಾರ್ಡ್ ಕೊಟ್ಟು ಈ ಥರ ಆರ್ಟು, ಹಾವು, ಡಯಾಸು ಈಗ ನೆಮ್ಮದಿ ಕುಟೀರ, ಶಿರ್ಸಿಲ್ ನೆಮ್ಮದಿ ಕುಟೀರ, ರಂಗಧಾಮ, ಗಾಯತ್ರಿ ಗೆಳೆಯರ ಬಳಗ, RNS ಶೋರೂಮ್ನ ಎಲ್ಲ ಕೊಟ್ಟಾಗಿದೆ. ಅವರು ಪ್ರೀತಿಯಿಂದ ಇಟ್ಕೊಂಡು ಇದು ಮಾಡ್ತಾಯಿದ್ದಾರೆ. ಬೆಂಗಳೂರು, ಮೈಸೂರು, ಚಿಕ್ಕಮಗಳೂರು, ಹಾಸನ ಇವೆಲ್ಲ ಒಂದು ಪ್ರದರ್ಶನ ಕೊಟ್ಟು ಅಲ್ಲಿಯ ಸ್ವಾಮೀಜಿ, ಅಲ್ಲಿಯ ರೋಟರಿ ಕ್ಲಬ್ ಅವ್ರ ವತಿಯಿಂದ ನಮ್ಮದು ನಡೀತಿತ್ತು. ಅಲ್ಲಿಂದ ನಮಗೆ ಸನ್ಮಾನ ಎಲ್ಲ ಸಿಕ್ಕಿದೆ. ನಮ್ಮ ಮನಸ್ಸಿಗೆ ಒಂದು ತೃಪ್ತಿಯಾಗಿ ಮಾಡಿದ್ದು. ಇದು ಮಾರಾಟ ಮಾಡಿ ರೊಕ್ಕ ಗಳಿಸ್ಬೇಕು ಅಥವಾ ಅದು ಯಾವುದಕ್ಕೂ ಅಲ್ಲ, ಹಾಬಿಗಾಗೇ ಮಾಡಿದ್ದು. ನಮ್ಮ ಮನಸ್ಸಿನ ಆತ್ಮತೃಪ್ತಿಯಾಗಿ, ಸಂತೋಷಕ್ಕಾಗಿ. ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಬಂದಿದೆ, ಶಂಕರಾಚಾರ್ಯ ಪ್ರಶಸ್ತಿ ಬಂದಿದೆ, ಮೈಸೂರು ಸುತ್ತೂರು ಮಠದ ಸ್ವಾಮಿಗಳಿಂದ ಬಂದಿದೆ, ಚಿಕ್ಕಮಗಳೂರಿನ ಹವ್ಯಕ ಇದನ್ನು ಬಂದಿದೆ, ಸ್ವರ್ಣೋಳಿ ಸ್ವಾಮೀಜಿಯವರು ಹವ್ಯ ಕೊಟ್ಟಿದ್ದಾರೆ, ಹವ್ಯಕ ಸಭಾಭವನದಿಂದ ಕೊಟ್ಟಿದ್ದಾರೆ. ಇನ್ನು ಇಲ್ಲಿಯ ನಮ್ಮ ಊರಿನ ಸುತ್ತಮುತ್ತಲಿನ ಸಂಘ ಸಂಸ್ಥೆಗಳು, ಯಾರು ಸೊಸೈಟಿ ಇರ್ಬೋದು, ಸ್ವಯಂ ಸಂಘ ಇರ್ಬೋದು, ಎಲ್ಲ ಧರ್ಮಸ್ಥಳ ಸ್ವಯಂ ಸಂಘದಿಂದ ಬಂದಿದೆ. ಇದರ ಜೊತೆಗೆ ಪಾರಂಪರಿಕ ನನ್ನ ಅಜ್ಜ, ಇದರ ಜೊತೆಗಿಂದ ನಮ್ಮ ಅಜ್ಜ ಮುತ್ತಜ್ಜ ಕೊಡುವಂಥ ವನಸ್ಪತಿ ಔಷಧಿಯನ್ನು ನಾನು ರೂಢಿ ಮಾಡಿಕೊಂಡೆ. ಹಾಗಾಗಿ ನಾನು ಶಿರ್ಸಿಯಲ್ಲಿ ಒಂದು ಪಾರಂಪರಿಕ ವೈದ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದೆ. ಅದು ನಡೀತಾ ಇದೆ, ಈಗ ಹಾಲಿ ನಡೀತಾ ಇದೆ. ಒಂದು 15,000ರಿಂದ 20,000 ಔಷಧಿ ಕೊಟ್ಟಿದ್ದೇನೆ. ಅದು ನಮ್ಮಲ್ಲಿ ಪಾರಂಪರಿಕ ಚರ್ಮ ರೋಗ, ಮೇನ್ ನನ್ನ ಸಬ್ಜೆಕ್ಟ್ ಚರ್ಮ ರೋಗ. ಅದನ್ನಂತೆ ಎಲ್ಲರೂ ಕೊಡ್ತಾ ಬಂದಿದ್ದೇನೆ. ಇದಂತೆಯೇ 5 ಪುಸ್ತಕವನ್ನು ಚರ್ಮ ರೋಗದ ಈ ವನಸ್ಪತಿ ಬಗ್ಗೆನೇ ಬರೆದಿದ್ದೇನೆ. ನಮ್ಮಲ್ಲಿ ಸುತ್ತಮುತ್ತಲೆಲ್ಲ ಔಷಧಿ ಗಿಡವನ್ನು ನೆಟ್ಟು ಪೋಷಿಸಿ ಬೆಳೆಸ್ತಾ ಇದ್ದೇನೆ. ನಾನು ಅದರ ಜೊತೆಲಿ ಕೃಷಿಯನ್ನು ಮಾಡುತ್ತಾ ಬಂದಿದೆ. ಪಾರಂಪರಿಕವಾಗಿ ಬಂದಂಥ ಕೃಷಿಯ ಅಡಿಕೆ, ಏಲಕ್ಕಿ, ಮೆಣಸು, ಬಾಳೆ ಈ ಥರ. ನೋಡಿ, ಈಗ ನೀವು ಇಷ್ಟೊಂದು ಕಲಾ ಪ್ರದರ್ಶನವನ್ನು ಮಾಡ್ತಾ ಇದ್ದೀರಿ, ಬೇರೆ ಕಡೆ ಎಲ್ಲಾದರೂ ಇದನ್ನು ಪ್ರದರ್ಶನ ಮಾಡಿದ್ದೀರಾ? ಸಾಕಂಬಷ್ಟು ಮಾಡಾಗ. ಓಕೆ. ಮತ್ತು ಈ ಗಿಡಮೂಲಿಕೆಯನ್ನು ಕೂಡ ನೀವು ಬೇರೆ ಕಡೆ? ಹೌದು, ಬೇರೆ ಕಡೆಗೆ ನಮ್ಮ ಗಿಡದ ಒಂದು ಸಣ್ಣ ಗಿಡವನ್ನು ತಗೊಂಡೋಗಿ ಇದು ಇಂಥ ರೋಗಕ್ಕೆ ಬರುತ್ತೆ, ಇದು ಇಂಥ ರೋಗ ಬರುತ್ತೆ. ಸಾಮಾನ್ಯ ಈ ಆಯುರ್ವೇದ ಔಷಧವನ್ನು ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ ನೀವು? ನಾನು ಸುಮಾರು ಒಂದು 15,000 ಜನಕ್ಕೆ ಕೊಟ್ಟಿದ್ದೇನೆ. ಓಕೆ. ನಿಮ್ಗೆ ಅವರಿಂದ ಏನಾದರೂ ಪ್ರತಿಕ್ರಿಯೆಗಳು? ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ, ಇದು ತಗೊಳ್ಳೋದು ಸ್ವಲ್ಪ ಕಷ್ಟನೇ, ಹಾಗಾಗಿ ಇದು ಉತ್ತಮ ಅಂತ ಅವ್ರಿಗೆ. ಇದಕ್ಕೆ ಬೇಕಾದ ಗಿಡಗಳನ್ನು ನೀವು ನೆಟ್ಟು ಬೆಳೆಸಿದ್ದೇನೆ. ನಾ ಕೊಡುವಂಥ ಔಷಧಿಯ ಗಿಡವನ್ನು ನಾನೇ ಬೆಳೆಸಿದ್ದೇನೆ. ಈಗ ತಾವು ನೋಡ್ಬೋದು, ನೋಡ್ಬೋದು. ಬೇರೆಯವರಿಗೆ ಮಾಹಿತಿನೂ ಕೊಟ್ಟಿದ್ದೀವಿ. ಹೌದು,
ಈಗಿನ ಯುವ ಪೀಳಿಗೆ ಬಗ್ಗೆ ನಾನು ಏನು ಹೇಳಿಕೆ, ಯಾಕೆಂದರೆ ಇವತ್ತು ಎಲ್ಲರಿಗೂ ಒಬ್ಬೊಬ್ಬರೇ ಮನೇಲಿ ಒಬ್ಬೊಬ್ಬರೇ ಅವರೆಲ್ಲ ನೌಕರಿಯೋ ಅದು ಇದು ಬೆಂಗಳೂರು ಮೈಸೂರು ಅಲ್ಲಿಗೆ ಹೋಗಿದ್ದಾರೆ. ಈಗ ಮನೇಲಿ ಇರೋರು ನನ್ನಂಥ 70 ವರ್ಷದ ವಯ್ಯವರು ಇದ್ದರೆ ಹಾಗಾಗಿ ಅದಕ್ಕೆ 5 ಪುಸ್ತಕವನ್ನು ಬರೆದಿದ್ದೇನೆ ನಮ್ಮಲ್ಲೇ ವನಸ್ಪತಿ ಬಗ್ಗೆನೇ. ಅಲ್ಲ, ಅವ್ರಿಗೆ ಸಂದೇಶ ಒಂದು ಏನಾದರೂ ಕೊಡ್ತೀರಾ ಯುವಕರಿಗೆ? ಯುವಕರಿಗೆ ಆದಷ್ಟು ನೀವು ಇಲ್ಲಿ ಹಳ್ಳಿಯಲ್ಲಿ ಬಂದು ಉಳಿದು ಜಮೀನು ತಲಾಂತರ ಬಂದಂಥ ಹಳ್ಳಿಯ ಜಮೀನು ಮಠ ಕೃಷಿ ಹಾಂ ಪಶುಪಾಲನೆ ಎಲ್ಲ ಬಂದು ಮಾಡಬೇಕಂತ ಬರೀ ನೌಕರಿ ಅಂತ ಆಗೋದಿಲ್ಲ. ಅದೇ ಸಂದೇಶ ಕೊಡ್ತೇನೆ. ಈಗ ಯಾಕೆಂದರೆ ಎಲ್ಲರೂ ಈಗ ಇಂಗ್ಲೀಷ್ ಔಷಧಿನ ತೊಗೊಳ್ತಾ ಇದ್ದಾರೆ, ಅದರ ಸೈಡ್ ಎಫೆಕ್ಟ್ ಜಾಸ್ತಿ. ಮೊದಲಾದರೆ ಏನಿತ್ತು ಕೇಳಿದ್ರೆ ಇಂಗ್ಲೀಷ್ ಗುಳಿಗೆಯಲ್ಲಿ ನಮ್ಮಲ್ಲೇ ವನಸ್ಪತಿಯ ಕಾಂಟ್ಯಾಕ್ಟ್ ಜಾಸ್ತಿ ಇತ್ತು. ಈಗ ಅದಿಲ್ಲ, ಕೆಮಿಕಲ್ ಎಲ್ಲ ಕೆಮಿಕಲ್ ಹಾಕೇ ಮಾಡೋದು. ಕೆಮಿಕಲ್ ಹಾಕಬೇಕು, ಹಾಕದಿದ್ದು ಗುಳಿಗೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಆ ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಬಂದರೆ ಆಯುರ್ವೇದನೇ ಇರಲಿ ಇಂಗ್ಲೀಷ್ ಗುಳಿಗೆನೇ ಇರಲಿ, ಈಗ ನನ್ನೊಂದು ನಾವು ಹೇಳುವುದಲ್ಲ, ನಮ್ಮಲ್ಲಿ ವನಸ್ಪತಿ ಔಷಧಿನೇ ಯೋಗ್ಯವಾದ ಇದು. ಆಹಾರವೇ ಇದಕ್ಕೆ ಪಥ್ಯನೇ ಔಷಧ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.